ನಮಸ್ಕಾರ ವೀಕ್ಷಕರೇ, ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿವಸ ಎಲ್ಲಿ ಹೋಗ್ತಿದ್ದೀನಪ್ಪ ನಾನು ಅಂದರೆ ಕುಂದಾಪುರಕ್ಕೆ ಹೋಗ್ತಾ ಇದ್ದೀನಿ. ಅದು ಬೆಂಗಳೂರಿಗೆ ಹೋಗಿ ಗಾಡಿ ತೊಗೊಂಬರ್ಬೇಕು. ಗಾಡಿ ತೊಗೊಂಬಂದು ಆಮೇಲಿಂದ ಇಲ್ಲಿ ಕ್ಯಾಸಂದ್ರಲ್ಲಿ ಪಿಕಪ್ ಮಾಡಿಕೊಂಡು ಕುಂದಾಪುರಕ್ಕೆ ಹೋಗಬೇಕು. ಬನ್ನಿ ಹೋಗೋಣ. ನೋಡಿ ನಮ್ಮ ಡಾಬರು ಬೆಳಗ್ಗೆ ಎದ್ಬಿಟ್ಟಿದ್ದಾರೆ. ಡಾಬರಲ್ಲಿ ಬೆಳಗ್ಗೆ ಬೇಗ ಎದ್ದಿದ್ದಕ್ಕೆ ಹೊಟ್ಟೆ ತಿಂತಾಯಿತ್ತು. ನೋಡಿ ಇಡ್ಲಿ ತಿಂತಾಯಿದ್ದೇವೆ ಬೆಳಗ್ಗೆ 7 ಗಂಟೆಗೆ. ನೋಡಿ ನಾವು ಬಸ್ ಹತ್ಬಿಟ್ಟು ಬಸ್ಸಲ್ಲಿ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ತುಮಕೂರು ಬೆಂಗಳೂರು ಹೋಗ್ತಾವಲ್ಲ ಬಸ್ಗಳು, ಅವು ಪ್ಯಾಸೆಂಜರ್ ಫುಲ್ಲಾಗಿದ್ರು, ಸೀಟು ಅಂದರೆ ನಿಲ್ಲಿಸಲ್ಲ. ಆಮೇಲಿಂದ ಇವು ಬರ್ತಾವಲ್ಲ ಲಾಂಗ್ ಗಾಡಿಗಳು ಬರ್ತಾವಲ್ಲ, ಅವು ಅಷ್ಟೇ. ಯಾರನ್ನ ಕ್ಯಾಸಂದ್ರ ಇಳಿಯೋ ಪ್ಯಾಸೆಂಜರ್ಗಳು ಇಲ್ಲ ಅಂದರೆ ಬಸ್ ಸ್ಟಾಪಲ್ಲಿ ನಿಲ್ಸೋಕ್ಕೋಗಲ್ಲ. ಹಾಗಾಗಿ ನಾವು ಚೂಸ್ ಮಾಡ್ಕೊಂಡಿದ್ದೆ ಟ್ರೈನ್. ಹಾಗಾಗಿ ನಾವು ಕ್ಯಾಸಂದ್ರ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀನಿ. ಇವತ್ತು 6:30ಗೆ ಹೋಗ್ಬೇಕಾಗಿರೋ ಎಕ್ಸ್ಪ್ರೆಸ್ಸು ಫಾಸ್ಟ್ ಪ್ಯಾಸೆಂಜರ್ ಬಂದ್ಬಿಟ್ಟು ಲೇಟಾಗಿ ಬಂದಿದ್ದಾನೆ 7:30ಗೆ. ಹಾಗಾಗಿ ನಮಗೆ ತುಂಬ ಅನುಕೂಲ ಆಯಿತು. ಏಕೆಂದರೆ 7:30ಗೆ ಇದ್ದ ಟ್ರೈನು 8 ಗಂಟೆ ತೋರಿಸ್ತಾ ಇದ್ದಾನೆ. ಅದಕ್ಕೆ ನಾವು ಈಗ ಅದನ್ನು ಫಾಸ್ಟ್ ಪ್ಯಾಸೆಂಜರ್ ಹತ್ಬಿಟ್ರೆ ಸ್ವಲ್ಪ ಬೇಗ ಹೋಗಿ ರೀಚ್ ಆಗ್ತೀವಿ. ಬನ್ನಿ ಹೋಗೋಣ. ಬೆಂಗಳೂರಲ್ಲಿ ಸಿಗ್ತೀನಿ ನಿಮಗೆ. ರೈಲ್ವೆ ಸ್ಟೇಷನಿಂದ ಈಗ ಆಚೆ ಬರ್ತಾ ಇದ್ದೀವಿ. ಈಗ ಮತ್ತಿಕೆರೆಗೆ ಹೋಗಬೇಕು. ಈಗ ನಡ್ಕೊಂಡು ಹೋಗೋಕ್ಕಾಗಲ್ಲ, 1.5 2 ಕಿಲೋಮೀಟ್ರ್ ಇದೆ. ಅದಕ್ಕೆ ಆಟೋದಲ್ಲಿ ಹೋಗೋಣ ಅಂತ ರೆಡಿ ಆಟೋದಲ್ಲಿ ಹೋಗೋಣ ಅಂದ್ಬಿಟ್ಟು ಈಗ ಈಚೆ ಹೋಗ್ತಾ ಇದ್ದೀವಿ. ಬನ್ನಿ ಆಟೋ ಮಾಡ್ಕೊಂಡು ಮತ್ತಿಕೆರೆಗೆ ಹೋಗೋಣ. ಮತ್ತಿಕೆರೆಗೆ ಬಂದ್ವಿ. ಇದೇ ನಾವು ಹೋಗೋವಂಥ ಗಾಡಿ ಕಿರೀಟಿಗ. ನೋಡಿ ಹೆಂಗಿದೆ. ಇದೇ ಗಾಡಿಲೇ ನಾವೀಗ ಟ್ರಿಪ್ ಹೊರಡೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಡೋಣ, ಇಲ್ಲಾಂದರೆ ಕುಂದಾಪುರ ತಲುಪೋದು ಲೇಟ್ ಆಗಿಬಿಡುತ್ತೆ. ಗಾಡಿ ಧೂಳಾಗಿತ್ತು ಅಂದ್ಬಿಟ್ಟು ವಾಶ್ ಮಾಡ್ತಾ ಇದ್ದೀವಿ ನೀಟಾಗಿ. ವಾಶ್ ಮಾಡಿದ್ಮೇಲೆ ತೋರಿಸ್ತೀನಿ ಎಷ್ಟು ನೀಟಾಯಿತು ಅಂತ. ವಿಘ್ನೇಶ್ವರಂಗೆ ಪೂಜೆ ಮಾಡಿದ ತಕ್ಷಣ ಸೀದಾ ಕ್ಯಾಸಂದ್ರದಲ್ಲಿ ಪಿಕಪ್ ಮಾಡ್ಕೊಂಡು ಹೊರಟ್ವಿ. ನಾವು ಕ್ಯಾಸಂದ್ರ ಬಿಟ್ಟಿದ ತಕ್ಷಣ ಸೀದಾ ಬಂದಿದೆ ತಸ್ರಿಘಟ್ಟಕ್ಕೆ. ಹೀಗೆ ತಿಪ್ಟೂರು ಮೇಲಸಿಂದನೇ ಕುಂದಾಪುರಕ್ಕೆ ಹೋಗ್ಬೇಕಿತ್ತಲ್ಲ, ಹಾಗಾಗಿ ಅವರು ನಡೀರಿ ದೇವಸ್ಥಾನ ನೋಡ್ಕೊಂಡು ಹೋಗೋಣ, ತಸ್ರಿಘಟ್ಟ ಚೌಡೇಶ್ವರಿ ದೇವಸ್ಥಾನ ಅಂದರು. ಹಾಗಾಗಿ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದನ್ನು ಮುಗಿಸ್ಕೊಂಡು ಊಟ ಮಾಡಿಕೊಂಡು ನೆಕ್ಸ್ಟ್ ಸೀದಾ ನಾವು ಹೋಗೋದೇ ಕುಂದಾಪುರಕ್ಕೆ. ಬನ್ನಿ ಒಳಗಡೆ ಹೋಗೋಣ. ನೋಡಿ ಒಳಗಡೆ ಎಂಟ್ರಿ ಅದೇ. ಒಳಗಡೆ ಎಂಟ್ರಿ ಆಗಿ ಸೀದಾ ನೋಡಿ ಇಲ್ಲಿ ಚೌಡೇಶ್ವರಿ ಸಮುದಾಯ ಭವನ ಅಂತ ಬೇರೆ ಇದೆ, ಮದುವೆದು ಅನಿಸುತ್ತೆ, ಚೌಟ್ರಿ. ನೋಡಿ ರೈಟಲ್ಲಿದೆ ದೇವಸ್ಥಾನ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ನೋಡಿ ಕಾವಲುಗೆ ಒಂದು ಆನೆ ಬೇರೆ ನಿಲ್ಲಿಸ್ಬಿಟ್ಟಿದ್ದಾರೆ, ಸಣ್ಣ ಮರಿ ಆನೆ. ನೋಡಿ ಇಲ್ಲಿ ಲೆಫ್ಟಲ್ಲೇ ದೇವಸ್ಥಾನಕ್ಕೆ ಹೋಗೋರು ಕಾಲು ಕೈ ತೊಳ್ಕೊಂಡು ಹೋಗೋಕ್ಕೆ ಇಲ್ಲಿ ಜಾಗ ಇದೆ. ಇಲ್ಲಿ ಬನ್ನಿ. ನೋಡಿ ದೇವಸ್ಥಾನದ ಎದುರುಗಡೆನೇ ಕರಿಯಮ್ಮ ದೇವಿ ಅಂತ ರಾಮದೇವತೆ ಇದೆ. ಒಳಗಡೆ ಇದಕ್ಕೆ ಕಾಣಿಸ್ತಿಲ್ಲ, ಹಂಗೇ ಇಲ್ಲಿ ಎಂಟ್ರಿಯಲ್ಲೇ ವಿಘ್ನೇಶ್ವರ ಅವನೇ. ಬನ್ನಿ ದೇವರೇ ಕಾಪಾಡು ಅಂದ್ಕೊಂಡು ಒಳಗಡೆ ಹೋಗೋಣ. ಏನೋ ಅಲಂಕಾರ ಬೇರೆ ಮಾಡಿದ್ದಾರೆ. ನೋಡಿ ಇದೇ ದೇವಸ್ಥಾನದ್ದು ಫಸ್ಟ್ನೇ ಬಾಗಿಲು. ಇಲ್ಲೆಲ್ಲ ಫುಲ್ ಅಲಂಕಾರ ಮಾಡಿದ್ದಾರೆ ಮೇಲೆಲ್ಲ. ಏನಕ್ಕೆ ಕಾರ್ತಿಕ್ ಮಾಸ ಇರಬೇಕು ಅಂತ. ನೋಡಿ ಇಲ್ಲೊಂದು ಸಿಂಹ ಇಟ್ಟವ್ರೆ, ಈ ಕಡೆ ಒಂದು ಸಿಂಹ ಇಟ್ಟವ್ರು ನೋಡಿ. ಬನ್ನಿ ಒಳಗಡೆ ಹೋಗೋಣ. ದೇವರೇ ಕಾಪಾಡಪ್ಪ ಅಂತ ಇಲ್ಲೊಂದಿದೆ. ನಾನು ಕೇಳಿದ ಮಟ್ಟಿಗೆ ಇದೇ ಫಸ್ಟ್ ಅನಿಸುತ್ತೆ. ಇದರ ಅಕ್ಕಿ ಕಾಳಲ್ಲಿ ಭವಿಷ್ಯ ಬರೆಯೋದು ದೇವರು ಚೌಡಮ್ಮ. ಆದರೆ ಇವತ್ತು ಇಲ್ಲ ಅನಿಸುತ್ತೆ ಮೋಸ್ಟ್ಲಿ. ನೋಡಿ ದೇವ್ರು ನೋಡ್ಬಿಟ್ಟು ಎಲ್ಲ ಕೈ ಮುಕ್ಕೊಳ್ಳಿ, ಏನೋ ಪೂಜೆ ಬೇರೆ ಮಾಡ್ತಿದ್ದಾರೆ. ನೋಡಿ ದೇವಸ್ಥಾನದಿಂದ ಈಚೆ ಬರ್ತಿದ್ದಂಗೆ ಇಲ್ಲಿ ಯಾಗ ಮಂಟಪ ಅಂತ ಇದೆ. ಇಲ್ಲೇ ಚೌಡೇಶ್ವರಿ ಅಮ್ಮನವರು ಅಕ್ಕಿ ಕಾಳು ಮೇಲೆ ಇದನ್ನು ಬರೀತಾರಲ್ಲ, ಇಲ್ಲೇ. ಬನ್ನಿ ವಿಡಿಯೋ ತೆಗೆದು ಬಿಡ್ತಾರಲ್ಲೋ ಗೊತ್ತಿಲ್ಲ, ನೋಡೋಣ.
ನೋಡಿ, ದೇವಸ್ಥಾನದಿಂದ ಬಲಭಾಗಕ್ಕೆ ತಿರ್ಕೊಂತಿದ್ದಂಗೆ ಇಲ್ಲಿ ಪ್ರಸಾದ ನಿಲಯ ಇದೆ. ಬನ್ನಿ ಒಳಗಡೆ ಹೋಗಿ ಪ್ರಸಾದ ಸ್ವೀಕಾರ ಮಾಡೋಣ. ಔಟು ಟೈಮ್ ಆಗಿದೆ. ನೀರು ಚಲ್ತಾ ಇದ್ದಾವೆ ಗೌಡ್ರ ನೀರು ಚಲ್ತಾ ಇದ್ದಾವೆ. ಹೊಟ್ಟೆ ತುಂಬ ಊಟ ಆಯ್ತಪ್ಪ. ಅದೇನೋ ಗೊತ್ತಿಲ್ಲಪ್ಪ, ದೇವಸ್ಥಾನಗಳಲ್ಲಿ ಯಾವುದೇ ರೀತಿ ಇರಲಿ ಅಡುಗೆ ಸೂಪರಾಗಿರುತ್ತಪ್ಪ. ಎಲ್ಲೋ ಒಂಥರ ಬೇರೆ ಥರನೇ ಟೇಸ್ಟು. ನಮಗೆ ಹೋಟ್ಲಲ್ಲಿ ದುಡ್ಡು ಕೊಡ್ತೀನೋ ಇಂಥ ಟೇಸ್ಟ್ ಸಿಗೋಲ್ಲ, ಆ ಥರ ಟೇಸ್ಟಿಗಿರುತ್ತೆ. ಊಟ ಮಾಡಿಕೊಂಡು ಸೀದಾ ಇಲ್ಲಿಂದ ದಸರಿಘಟ್ಟ ಬಿಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟು ನಾನು ಸೀದಾ ಕುಂದಾಪುರಕ್ಕೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಯಾವುದನ್ನ ಸ್ಟಾಪ್ ಹೇಳಿದ್ರೆ ಅಲ್ಲಿ ಸ್ಟಾಪ್ ಆಗ್ತೀನಿ. ಬನ್ನಿ, ಎಲ್ಲಿ ಹೋಗ್ತೀನಿ ಅಂತ ಗೊತ್ತಿಲ್ಲ, ಹೋಗೋಣ. ನೋಡಿ, ಫೈನಲಾಗಿ ಕುಂದಾಪುರಕ್ಕೆ ಬಂದ್ವಿ. ಕುಂದಾಪುರಕ್ಕೆ ಬಂದಿದ್ದಂಗೆ ನಾವು ಫಸ್ಟ್ ಮಾಡಿದ ಕೆಲಸ ಏನಪ್ಪ ಅಂದರೆ, ನೋಡಿ ಹೋಟೆಲಿಗೆ ಬಂದ್ವಿ. ಏನಕ್ಕೆ ಅಂದರೆ ತುಂಬ ಟೈಮ್ ಆಗಿಬಿಟ್ಟಿತ್ತು, ಅಲ್ಲೇ 10 ಗಂಟೆ ಆಗಿಬಿಟ್ಟಿತ್ತು. ಹೊಟ್ಟೆ ತುಂಬ ಹಸಿತಿದ್ದಕ್ಕೆ ಕುಂದಾಪುರಕ್ಕೆ ಬರ್ತಿದ್ದಂಗೆ ನಾವು ಫಸ್ಟ್ ಮಾಡಿದ ಕೆಲಸ ಅಂದರೆ ಹೋಟೆಲ್ ಉದಯ ಪೂರ್ಣಿಮಾ ಏನೇನು ಸಿಗುತ್ತೆ ಬನ್ನಿ ನೋಡೋಣ. ನೋಡಿ, ಫಸ್ಟ್ ಉಪ್ಪಿನಕಾಯಿ ಹಾಕಿದ್ರು, ನಂತರ ಅದೇನೋ ಚಟ್ನಿ ಪುಡಿ ಅಂತ ಹಾಕಿದ್ರು, ನಂತರ ಫಿಶ್ ತಂದು ಹಾಕಿದ್ದಾರೆ. ಬನ್ನಿ ತಿನ್ನೋಣ. ಶೆಟ್ಟಿ ಲಂಚ್ ಹೋಟೆಲ್ ಅಂತ ಇದೆಯಲ್ಲ ನೋಡಿ, ಅದರ ಆಪೋಸಿಟ್ಟಲ್ಲೇ ಅವ್ರ ಮನೆ ಇದೆ. ಊಟ ಮುಗಿಸ್ಕೊಂಡು ಸೀದಾ ಮನೆ ಹತ್ರ ಬಂದ್ವಿ. ಈಗ ಹೋಗಿ ಸೀದಾ ಮನೆ ಕಾಣೋದೇನೆ ಗುಡ್ ಬೈ.